ಜೊಯ್ಡಾ ತಾಲೂಕಿನ ಕಾಡಿನ ಮಧ್ಯೆ ಬುಡಕಟ್ಟು ಕುಣಬಿ ಜನಾಂಗದ ಸಾಂಪ್ರದಾಯಿಕ ಹೋಳಿ ಕೋಲಾಟ ಹಬ್ಬ ಆರಂಭವಾಗಿದೆ. 10 ಹಳ್ಳಿಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಜೊಯ್ಡಾ ತಾಲೂಕಿನ ಪಾತಗುಡಿ, ಕುಸಾವಲಿ, ಕುಂಡಲ್, ಕೆಲೋಲಿ, ಕುಮಗಾಳ, ಅಣಶಿ, ಕಾಳಸಾಯಿ, ಪಾಟ್ನೆ, ಮೈನೊಳ, ಮಾತಕರ್ಣಿ, ಬರಾಡಿ, ಕಾಟೇಲ್ ಹೀಗೆ 10 ಗ್ರಾಮಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಏಕಾದಶಿಯಿಂದ 5 ದಿನ ಹೋಳಿ ಹಬ್ಬದ ತಂಡಗಳು ತಮ್ಮ ಮನೆ ದೇವರಲ್ಲಿ ಮೊದಲು ಸಿಗಮೋ ತಂಡ ಆಡಿದ ನಂತರ ಗ್ರಾಮದ ಸೀಮೆ ದಾಟಿ ಬೇರೆ ಗ್ರಾಮಕ್ಕೆ ಹೋಗುತ್ತಾರೆ. ತಮ್ಮ ಗ್ರಾಮದ ಸೀಮೆ ದಾಟಿದ ನಂತರ ಹತ್ತಿರದ ಗ್ರಾಮಗಳಲ್ಲಿ ವಿವಿಧ ಸಾಂಸ್ಕೃತಿಕ, ಪರಿಸರ, ಕಾಡಿಗೆ ಸಂಬಂಧಿಸಿದ ಹಾಡುಗಳನ್ನ ಹಾಡುತ್ತಾ 3 ದಿನ ಕಾಣಿಕೆಯನ್ನ ಸಂಗ್ರಹಿಸುತ್ತಾರೆ. ಇದನ್ನ ನಂತರ ಮನೆ ದೇವರಿಗೆ ಸಮರ್ಪಿಸಲಾಗುತ್ತದೆ. ಬುಡಕಟ್ಟು ಕುಣಬಿ ಜನಾಂಗದ ಗ್ರಾಮಗಳಲ್ಲಿ ಸಾಂಪ್ರದಾಯಿಕ ಹೋಳಿ ಕೋಲಾಟ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗ್ರಾಮಕ್ಕೆ ಬಂದ ತಂಡಗಳಿಗೆ ಭಕ್ತಿಯಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ. ಕುಣಬಿಗಳು ಕೊಂಕಣಿ ಭಾಷೆಯಲ್ಲಿ ತಮ್ಮ ಕುಲದೇವರು, ಗಿಡ ಮರಗಳು, ಶಿವ ಪಾರ್ವತಿ, ಗಿರಿ ಪರ್ವತ, ಹೂವಿನ ಹಾಡು ಆಕರ್ಷಣೆಯಾಗಿವೆ. ಗೋಕರ್ಣ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಈ ಬಾರಿ ಹಂಗಾಮಿ ಅಂಗಡಿಗಳು ಬಾಡಿಗೆ ಹೆಚ್ಚಿಸಿರುವ ಗ್ರಾಮ ಪಂಚಾಯತದ ಬಗ್ಗೆ ವ್ಯಾಪಾರಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಗೋಕರ್ಣ ಶಿವರಾತ್ರಿ ಜಾತ್ರೆಗೆ ರಥಬೀದಿ, ಗಂಜಿಗದ್ದೆ, ಬಸ್ ನಿಲ್ದಾಣದ ರಸ್ತೆ ಸೇರಿದಂತೆ ವಿವಿಧ ಮಾರ್ಗದಲ್ಲಿ ಹರಾಜಿನ ಮೂಲಕ ಅಂಗಡಿಯನ್ನ ನೀಡಲಾಗಿತ್ತು. ಚಿಕ್ಕ ಜಾಗಕ್ಕೂ ದೊಡ್ಡ ಮೊತ್ತದ ಹಣ ನೀಡಿ ಜಿಲ್ಲೆಯ ವಿವಿಧೆಡೆಯ ವ್ಯಾಪಾರಸ್ಥರು ವಹಿವಾಟು ನಡೆಸುತ್ತಿದ್ರು. ಈ ವರ್ಷ 20% ಬಾಡಿಗೆ ಹೆಚ್ಚಳ ಮಾಡಿದ್ದು, ಜಾತ್ರಾ ಹಂಗಾಮಿ ಅಂಗಡಿಗಳು ಗುರುವಾರ ಸಂಪೂರ್ಣ ತೆರವಾಗಿದೆ. ಇನ್ನು ಬಾಡಿಗೆ ಹೆಚ್ಚು ನೀಡಿದ ಕಾರಣ ಅಂಗಡಿಕಾರರು ರಸ್ತೆಯವರೆಗೆ ಅಂಗಡಿಯನ್ನ ವಿಸ್ತರಿಸಿದ್ರು. ಒಟ್ಟು 240 ಅಂಗಡಿಗಳು ಈ ಬಾರಿ ಜಾತ್ರೆಗೆ ಬಂದಿತ್ತು. ಪ್ರತಿದಿನ ಸಹಸ್ರಾರು ಜನರು ಆಗಮಿಸಿ ಖರೀದಿಯಲ್ಲಿ ತೊಡಗಿದ್ರು. ರಾತ್ರಿಯವರೆಗೂ ಜನಜಾತ್ರೆ ನಡೆದ್ರೆ ಮುಂಜಾನೆ ಪ್ರತಿ ಮಾರ್ಗದಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿಯೇ ಬೀಳುತ್ತಿದ್ದು, ಪ್ರತಿದಿನ 1 ಟನ್ಗೂ ಅಧಿಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸಂಗ್ರಹಿಸಲಾಗಿತ್ತು. ದುಬಾರಿ ಹಣ ನೀಡಿದ್ರೂ ರಸ್ತೆ ಅಂಚಿನಲ್ಲಿ ಮಲಗಿ ಓಣಿ ಸಂದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ತೆರಳಿದ್ದು, ಓಣಿಗಳೆಲ್ಲ ಇಂದಿಗೂ ಗಬ್ಬು ವಾಸನೆ ಬರುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗಂಧ ಗಾಳಿ ಅರಿಯದ ಅಭ್ಯರ್ಥಿಯ ಬದಲು ಜಿಲ್ಲೆಯವರೇ ಆದ ನ್ಯಾಯವಾದಿ ಜಿಟಿ ನಾಯ್ಕರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು. ಆಗ ಕಾಂಗ್ರೆಸ್ ಗೆಲ್ಲುವುದು ಖಚಿತ ಎಂದು ಜಿಟಿ ನಾಯ್ಕ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ದಿವಾಕರ್ ಸಂಪಕಂಡ ಆಗ್ರಹಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಜಿಲ್ಲೆಯ ಹಿತದೃಷ್ಟಿಯಿಂದ ಅಭ್ಯರ್ಥಿ ಆಯ್ಕೆಯಲ್ಲಿ ಎಡವಕೂಡದು. ಬಿಜೆಪಿ ಘಟಾನುಘಟಿ ಅಭ್ಯರ್ಥಿಗಳಿಗೆ ಗಾಳ ಬೀಸಿದ್ದು, ಅಂತವರ ವಿರುದ್ಧ ಪೈಪೋಟಿ ನೀಡಲು ಅಂಜಲಿ ಲಿಂಬಾಳ್ಕರ್ ಸೂಕ್ತ ಅಭ್ಯರ್ಥಿ ಅಲ್ಲ. ಅದರ ಬದಲು ಜಿಲ್ಲೆಯವರಿಗೆ ಟಿಕೆಟ್ ನೀಡಿದ್ರೆ ಉತ್ತಮ. ಹಾಗೇನಾದರೂ ಕಾಂಗ್ರೆಸ್ ಜಿಲ್ಲೆಯ ಅಭ್ಯರ್ಥಿಗೆ ಮಣೆ ಹಾಕಿದ್ರೆ ಜಿಟಿ ನಾಯ್ಕ್ ಅವರೇ ಸೂಕ್ತ ಅಭ್ಯರ್ಥಿ. ಸಾಮಾಜಿಕ ಸಂಘಟನೆ ಮೂಲಕ ಗುರುತಿಸಿಕೊಳ್ಳುವ ಜಿಟಿ ನಾಯ್ಕರಿಗೆ ಟಿಕೆಟ್ ನೀಡಲೇಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದ್ದು, ಜಿಲ್ಲೆಯಲ್ಲಿ ಕೂಡ ಮೂಕ ಸಂಸದರ ಆಡಳಿತ ಕೊನೆಗಾಣಿಸಬೇಕು. ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ, ಅರಣ್ಯ ಅತಿಕ್ರಮಣ ಸಮಸ್ಯೆ, ನಿರುದ್ಯೋಗ, ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದಿಂದ ಜಿಟಿ ನಾಯ್ಕರ ಆಯ್ಕೆಯಾಗಬೇಕು. ಅವರಿಗೆ ಟಿಕೆಟ್ ನೀಡಿದ್ದೇ ಆದ್ರೆ ಗೆಲುವು ಖಂಡಿತ ಎಂದು ಹೇಳಿದ್ರು. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅವಕಾಶ ಸಿಕ್ಕರೆ ಜಿಟಿ ನಾಯ್ಕರ ಅಧ್ಯಕ್ಷತೆಯಲ್ಲಿ ಸಭೆ ಕೈಗೊಂಡು ಈ ಕುರಿತು ಚರ್ಚೆ ನಡೆಸಿ ನಿರ್ಣಯ ಕೈಗೊಳ್ಳುತ್ತೇವೆ. ಈಗಾಗಲೇ ಅವರ ಹೆಸರು ದೆಹಲಿ ತಲುಪಿದ್ದು, ಅಭ್ಯರ್ಥಿ ಆಯ್ಕೆಯಲ್ಲಿ ಪಕ್ಷ ಗೊಂದಲಕ್ಕೆ ಒಳಗಾಗಬಾರದು. ಜಿಲ್ಲೆಯ ಅಭಿವೃದ್ಧಿಗಾಗಿ ನಾಯ್ಕರಿಗೆ ಟಿಕೆಟ್ ನೀಡುವ ಕುರಿತು ಜಿಲ್ಲೆಯ ಕಾಂಗ್ರೆಸ್ ಹಾಲಿ ಶಾಸಕರಲ್ಲಿ ಧನಾತ್ಮಕ ಅಭಿಪ್ರಾಯ ಇದೆ. ಒಂದು ವೇಳೆ ಟಿಕೆಟ್ ನೀಡದಿದ್ರೆ ಜಿಲ್ಲೆಯ ಸೂಕ್ತ ಅಭ್ಯರ್ಥಿಯತ್ತ ಪಕ್ಷ ಚಿತ್ತ ಹರಿಸಲಿ ಹೊರತು ಜಿಲ್ಲೆಯ ಹೊರಗಿನ ಅಭ್ಯರ್ಥಿಗಳಿಗೆ ಅವಕಾಶ ನೀಡಬಾರದು ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯವರಿಗೆ ಟಿಕೆಟ್ ಅನ್ನು ನೀಡಿದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರ 2 ತಾಲೂಕುಗಳು ಅಂದ್ರೆ ಕಿತ್ತೂರು ಮತ್ತು ಖಾನಾಪುರ 2 ತಾಲೂಕುಗಳನ್ನ ಹೊಂದಿರುವಂತಹ ಕ್ಷೇತ್ರದಲ್ಲಿ ಇದು ಅದು ನಮ್ಮ ಜಿಲ್ಲೆಯಲ್ಲಿ ಈಗ ಭೌಗೋಳಿಕವಾಗಿರ್ಬೋದು, ಪ್ರಾದೇಶಿಕವಾಗಿರ್ಬೋದು, ನಮ್ದು ಅವ್ರ ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ. ನಮ್ಮ ಭಾಗದವರೇ ಬೇರೆ, ಅವ್ರ ಭಾಗದವರೇ ಬೇರೆ ಅನ್ನೋ ತರ ಒಂದು ವಾತಾವರಣ ಇರುತ್ತೆ.
ಆದ್ರಿಂದ ನಮ್ಮ NSY ಸಂಘಟನೆ ಮತ್ತು ಜಿಟ್ನೇಕ್ ಅಭಿಮಾನಿ ಬಳಗದಿಂದ ನಾವು ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಬೇಡ, ಈ ಸರಿ ಉತ್ತರ ಕನ್ನಡ ಜಿಲ್ಲೆಯಿಂದ ಜಿಟ್ನೇಕ್ ಅವರಿಗೆ ಟಿಕೆಟ್ ಅನ್ನು ನೀಡಿದ್ರಲ್ಲಿ ಅವರು 100% ವಿಜಯಶಾಲಿ ಆಗ್ತಾರೆ. ಅದರಿಂದ ಸಂಭಾವ್ಯ ಪಟ್ಟಿಯಲ್ಲಿ ಅವರ ಹೆಸರಿದೆ. AICC ಲೆವೆಲ್ ವರೆಗೂ ಅವ್ರ ಹೆಸರು ಹೋಗಿದೆ. ಬಟ್ ಅದು ಫೈನಲ್ ಮಾಡುವ ಸಂದರ್ಭದಲ್ಲಿ ಯಾವುದೇ ಗೊಂದಲ ಬಂದು ಅಂಜಲಿ ನಿಂಬಾಳ್ಕರ್ ಅವರ ಹೆಸರನ್ನ ಬರ್ತಾ ಇದೆ ಅಂತೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ. ಅದ್ರ ಮೂಲಕ ನಾವು ಎಚ್ಚೆತ್ಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿ ನಡೆಸುವಂತ ಅನಿವಾರ್ಯತೆ ಬಂದಿದೆ. ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ರೆ ಗೆಲ್ಲುವುದು ಕಷ್ಟ, ನಮ್ಮ ಜಿಲ್ಲೆಯಲ್ಲಿ ಗೆಲ್ಲುವುದು ಕಷ್ಟ. ಆದ್ರಿಂದ ಜಿಟ್ನೇಕ್ ಅವರಿಗೆ ಟಿಕೆಟ್ ಕೊಟ್ರೆ ಸುಲಭದಲ್ಲಿ ನಾವು ಜಯ ಸಾಧಿಸಬಹುದು ಅನ್ನೋದ್ರ ಮೂಲಕ ಅನ್ನೋ ವಿಚಾರವನ್ನ ಮಾಧ್ಯಮದವರಿಗೆ ತಿಳಿಸುವುದ್ರ ಮೂಲಕ ಹಾಗೂ ಮತ್ತೆ ನಮ್ಮ AICC ಅವರಿಗೆ ಮತ್ತು KPCC ಅಧ್ಯಕ್ಷರಾದ DK ಶಿವಕುಮಾರ್ ಸರ್ಗೆ ಹಾಗೂ ನಮ್ಮ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ತಿಳಿಸುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವಿಶ್ವ ಗಜಾನನ್ ಗೌಡ, ಶಮೀರ್ ಅಹಮದ್, ಅನಿಲ್ ಕೊಠಾರಿ, ಶ್ರೀಕಾಂತ್ ಮೊಗೇರ್ ಭಟ್ಕಳ, ಜಗದೀಶ್ ನಾಯ್ಕ್ ಸಿದ್ದಾಪುರ, ಭರತ ಪೂರ್ಣಚಂದ್ರ, ಜಗದೀಶ್ ಮೊಗೇರ್, ಆಕಾಶ್, ಈಶ್ವರ್ ನಾಯ್ಕ್, ವಿನಾಯಕ್ ಹರಿಕಂತ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ಅಂಕೋಲಾದಲ್ಲಿ ಹೋಳಿ ಹಬ್ಬವನ್ನ ಶಾಂತಿಯುತವಾಗಿ ಸಂಭ್ರಮದಿಂದ ಆಚರಿಸಬೇಕೆಂದು ತಹಶೀಲ್ದಾರ್ ಅನಂತ್ ಶಂಕರ್ ಹೇಳಿದರು. ಅಂಕೋಲಾ ತಹಶೀಲ್ದಾರ ಕಾರ್ಯಾಲಯದ ಸಭಾಭವನದಲ್ಲಿ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಹೋಳಿ ಹಬ್ಬವನ್ನ ಶಾಂತಿಯುತವಾಗಿ ಹಾಗೂ ಅತ್ಯಂತ ಅದ್ದೂರಿಯಾಗಿ ನಡೆಸಲು ತಾಲೂಕಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುವುದು. ಬ್ರಿಟಿಷರ ಕಾಲದಿಂದಲೇ ವಿಶೇಷ ಮಾನ್ಯತೆ ಪಡೆದ ಬೆಳಂಬಾರದ ಹಾಲಕ್ಕಿ ಸಮುದಾಯದ ಪ್ರಸಿದ್ಧ ಸುಗ್ಗಿ ಮೇಳವನ್ನ ಬರಮಾಡಿಕೊಂಡು ತಾಲೂಕಾಡಳಿತದಿಂದ ಗೌರವ ಸಲ್ಲಿಸಲಾಗುವುದು. ಉತ್ತಮ ಹಗರಣ ಅಣಕು ಪ್ರದರ್ಶಿಸಿದ ತಂಡಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಬಹುಮಾನವನ್ನ ನೀಡಲಾಗುವುದು ಎಂದರು. ಅದೇ ರೀತಿ ಅಂದು ನಡೆಯುವ ಹಗರಣ ಪ್ರದರ್ಶನದಲ್ಲಿ ಚುನಾವಣೆಯ ನೀತಿ ಸಂಹಿತೆಯ ಉಲ್ಲಂಘನೆ ಆಗದಂತೆ ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿ ಅಥವಾ ಚಿಹ್ನೆಗಳನ್ನ ಬಳಸದಂತೆ ಸೂಚಿಸಿದ್ರು. ಸಭೆಯಲ್ಲಿ ನ್ಯಾಯವಾದಿ ಸುಭಾಷ್ ನಾರ್ವೇಕರ್ ಸುಗ್ಗಿ ಉತ್ಸವದ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಿದ್ರು. ಸುಗ್ಗಿಯ ಪ್ರಮುಖರಾದ ಷಣ್ಮುಖ ಗೌಡ, ಬುದ್ದು ಹನುಮಗೌಡ, ಮಹಾದೇವ್ ಗೌಡ, ಚಾರುದತ್ ಗೌಡ ಉತ್ಸವದ ವ್ಯವಸ್ಥೆಗಳ ಕುರಿತು ಚರ್ಚಿಸಿದ್ರು. ಪ್ರಮುಖರಾದ ಭಾಸ್ಕರ್ ನಾರ್ವೇಕರ್, ನಾಟಿ ವೈದ್ಯ ಹನುಮಂತ ಗೌಡ, ಪುರಸಭೆಯ ಸದಸ್ಯ ಪ್ರಕಾಶ್ ಗೌಡ, ವೆಂಕಟೇಶ್ ಗೌಡ, ನಾಗೇಂದ್ರ ನಾಯ್ಕ್ ಸೂಕ್ತ ಸಲಹೆ ಸೂಚನೆಯನ್ನ ನೀಡಿದ್ರು. ಮಂಜರ ಸೈಯದ್ ಮಾತನಾಡಿ, ತಾಲೂಕಾಡಳಿತದಿಂದ ಶಾಂತಿ ಸಮಿತಿಯನ್ನ ರಚಿಸಿ ಬಹಳ ವರ್ಷಗಳಾಗಿವೆ. ಅವರಲ್ಲಿ ಕೆಲವರು ಮರಣ ಹೊಂದಿದ್ದಾರೆ, ಇನ್ನು ಕೆಲವರು ಸಭೆಗಳಿಗೆ ಹಾಜರಾಗ್ತಿಲ್ಲ. ಹೀಗಾಗಿ ಹೊಸದಾಗಿ ಸಮಿತಿಯನ್ನ ರಚಿಸಬೇಕೆಂದು ಆಗ್ರಹಿಸಿದ್ರು. ಹೋಳಿ ಸಂದರ್ಭದಲ್ಲಿ SSLC ಪರೀಕ್ಷೆ ಪ್ರಾರಂಭವಾಗುವುದರಿಂದ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಬಣ್ಣ ಎರಚುವಂತಿಲ್ಲ. ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳೊಂದಿಗೆ ಬರುವ ಪೋಷಕರಿಗೂ ವಾಹನ ಸಂಚಾರಕ್ಕೆ ತೊಂದರೆ ನೀಡುವಂತಿಲ್ಲ ಹಾಗೂ ಪರೀಕ್ಷಾ ಕೇಂದ್ರದ ಬಳಿ ಕರ್ಕಶ ಶಬ್ದ ಬರುವಂತಹ ಯಾವುದೇ ಬಗೆಯ ತುತ್ತೂರಿ ಅಥವಾ ವಾದ್ಯಗಳನ್ನ ನುಡಿಸುವಂತಿಲ್ಲ ಎಂದು ಸಿಪಿಐ ಶ್ರೀಕಾಂತ್ ತೊಟಗಿ ಖಡಕ್ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಪಾಂಡುರಂಗ ಗೌಡ, ವಿನೋದ್ ನಾಯಕ್ ಭಾಸ್ಗೋಡ, MM ಕರ್ಕೀಕರ್, ಪ್ರಭಾಕರ್ ಬಂಟ, ಶಾಂತಾರಾಮ್ ಹುಲ್ಸ್ವಾರ, ಪ್ರಕಾಶ್ ಕುಂಜಿ, ವಿಷ್ಣು ಗೌಡ, GR ತಾಂಡೇಲ್ ಇನ್ನಿತರರು ಉಪಸ್ಥಿತರಿದ್ದರು. PSI ಉದ್ದಪ್ಪ ದರೆಪ್ಪನವರ್ ಸ್ವಾಗತಿಸಿದ್ರು. ರಸ್ತೆ ಮೇಲೆ ಎಕ್ಸಾಮ್ ಇದೆಯೋ ನಮ್ಗೆ ಗೊತ್ತಿಲ್ಲ. ಎಕ್ಸಾಮ್ ಇದ್ರೆ ಸ್ವಲ್ಪ ನಾವು ಫ್ಲಾಶ್ ಆಗೋದಿಲ್ಲ. ಆದಷ್ಟು ಚಿಕ್ಕ ಮಕ್ಕಳಿಗೆ, ಹೆಂಗಸರಿಗೆ, ಮಕ್ಕಳಿಗೆ ಏನಾದ್ರು ಬಣ್ಣ ಹೊಡೆಯೋದನ್ನು ಬಿಡ್ತಾರೆ. ಏನು ತೊಂದರೆ ಆಗಲಿಲ್ಲ ನೋಡ್ತೇವೆ ತಾವು. ಯಾಕಂದ್ರೆ ಇದು ಲಾಠಿ ತೋರಿಸ್ಕೊಂಡು ಆಗುವಂಥದ್ದಲ್ಲ, ಸೌಹಾರ್ದವಾಗಿ ಆಗೋದು. ಮತ್ತು ಇವತ್ತಿನವರೆಗೆ ಯಾವ ಸಮಸ್ಯೆ ಬಂದಿಲ್ಲ. ಏನು ಇಲೆಕ್ಷನ್ ಬಂದಿದೆ, ಅದು ನಾವೆಲ್ಲರೂ ಅದನ್ನ ಪಾಲಿಸಲೇಬೇಕು. ಈ ಸಂಪ್ರದಾಯವಾಗಿ ಮಾಡ್ಕೊಂಡ್ ಬರ್ತಿದ್ರಲ್ಲ, ಈಗೂ ಕೂಡ ಯಾರೇ ದಾನಿಗಳಿರ್ಲಿ ಅಥವಾ ಇನ್ನೊಬ್ಬರದಿರ್ಲಿ, ರಾಜಕೀಯ ಮುಖಂಡರಿರ್ಲಿ, ಯಾವ್ದು ಫ್ಲೆಕ್ಸ್ ಅಥವಾ ಏನೋ ಚಿತ್ರಗಳು ಯಾವ್ದು ಬರುವಂತದ್ದಿಲ್ಲ.
ಮೊದಲಿಂದಲೇ ಸಂಪ್ರದಾಯ ಮಾಡ್ಕೊಂಡು ಬಂದ್ರೂ ಕೂಡ ಈಗ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ನೀತಿ ಸಂಹಿತೆ ಒಳಗೆ ಏನೇನು ಇರುತ್ತೋ ಅದನ್ನು ಪಾಲಿಸಲೇಬೇಕು, ಎಲ್ಲರೂ ಮಾಡಬೇಕು. ನೀತಿ ಸಂಹಿತೆ ಜಾರಿ ಆಗಿತ್ತು 72 ಗಂಟೆಗಳು ಟೈಮ್ ತೆಗಿಲಿಕ್ಕೆ 24 ತಾಸು ಕೊಟ್ಟಿದ್ದೀವಿ. 24 ಹಾಂ, ಅರ್ಧ ಗಂಟೆ ಒಳಗೆ ರಾಟೋಡೋರು ಬಂದೆ ನಾವು ಅಂಗಡಿ ಮೇಲೆ ತೆಗೆದು ಈಗ ಈಗ ಬಂದದ್ದು ಶಾಂತಿ ಸಭೆ ಅರ್ಥ ಆಯ್ತಲ್ಲ, ಶಾಂತಿ ಸಭೆ ಬಂದದ್ದು ಒಂದು ನಿಮಿಷ ಕೇಳಿ ಕೊಡ್ತೇವೆ. ವಿಷಯ ಡೈವರ್ಟ್ ಆಗೋದು ಬೇಡ, ಅರ್ಥ ಮಾಡ್ಕೊಳ್ಳಿ. ನಿಮ್ದು ಏನೇ ಸಮಸ್ಯೆ ಇದ್ರೆ ನನ್ನ ಆಫೀಸ್ ಇದೆ, ಆಮೇಲೆ ಬನ್ನಿ ಮಾತಾಡಿ, ಅರ್ಥ ಆಯ್ತಲ್ಲ. ಇದು ಸುದ್ದಿ ಸಂಬಂಧ ಏನ್ ಮಾಡ್ಬೇಕಾಗಿತ್ತು ಅಷ್ಟು ಮಾತ್ರ ಇದೆ, ಅದು ಬಿಟ್ಟು ಬೇರೆ ಮಾತಾಡಂಗಿಲ್ಲ. ನೀವು ಏನೇ ಹೇಳಿದ್ರೆ ಅಲ್ಲಿ ಬರ್ಬೇಕು ನಂತರ. ಹೊನ್ನಾವರ ಕಾಸರಗೋಡ ಟೊಂಕಾದಲ್ಲಿ ಚುನಾವಣಾ ಬಹಿಷ್ಕಾರದ ಬಗ್ಗೆ ನಡೆದ ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸ್ಥಳೀಯರ ಅಹವಾಲನ್ನು ಆಲಿಸಿದರು. ಹೊನ್ನಾವರ ಕಾಸರಗೋಡದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾಗುತ್ತಿದ್ದು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೂ ಸರ್ಕಾರ ಮಾನ್ಯತೆ ನೀಡುತ್ತಿಲ್ಲ. ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ಸ್ಥಳೀಯರು ಹೇಳಿಕೆಯನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಕಾಸರಗೋಡ್ ಟೊಂಕಾದಲ್ಲಿ ಜಿಲ್ಲಾಧಿಕಾರಿ ಹಮ್ಮಿಕೊಂಡ ಸಭೆಯಲ್ಲಿ ಮೀನುಗಾರರು, ಸ್ಥಳೀಯರು, ಮುಖಂಡರು ನಮಗೆ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಮತದಾನದಿಂದ ದೂರ ಇರುವುದಾಗಿ ತಿಳಿಸಿದ್ರು. ಮೀನುಗಾರಿಕೆ ಮತ್ತು ಮೀನುಗಾರ ಜೀವನೋಪಾಯಕ್ಕೆ ಹಾಗೂ ಪರಂಪರಾಗತ ಮೀನುಗಾರರ ವಸತಿ ನೆಲೆಗಳಲ್ಲಿ ವ್ಯಾಪಕ ಹಾನಿ ಉಂಟಾಗುತ್ತದೆ. ಒಣಮೀನು ಉದ್ಯಮ ಸಂಪೂರ್ಣ ನಶಿಸಿ ಹೋಗುತ್ತದೆ. ಇಲ್ಲಿನ ಕಡಲ ತೀರವು ಕಳವಿನ ಅಂಚಿನಲ್ಲಿರುವ ವಿವಿಧ ಜಾತಿಯ ಕಡಲಾಮೆಗಳು ಮೊಟ್ಟೆ ಇಡುವ ತಾಣಗಳಲ್ಲಿ ಒಂದಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಅಂತಾರಾಷ್ಟ್ರೀಯ ಮಟ್ಟದ ಬ್ಲೂ ಫ್ಲಾಗ್ ಮಾನ್ಯತೆಯಾದ ಇಕೋ ಬೀಚ್ ಪ್ರವಾಸಿ ತಾಣ ಹಾಗೂ ಕಾಂಡವನ್ನ ಇರುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ರಾಣಿ ಚೆನ್ನಭೈರಾದೇವಿ ಹೆಸರಿನ ಥೀಮ್ ಪಾರ್ಕ್ ಸ್ಥಾಪನೆ ಮಾಡಿ ಈ ಪ್ರದೇಶವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಇನ್ನೊಂದೆಡೆ ಕಾಸರಗೋಡು ಟೊಂಕಾದಲ್ಲಿ ಪ್ರಮುಖ ಮೀನುಗಾರಿಕೆ ಬಂದರು ಸಹ ಆಗಿದೆ. ಹೀಗಿರುವಲ್ಲಿ ವಾಣಿಜ್ಯ ಬಂದರು ಮತ್ತು ಕಡಲ ತೀರದಲ್ಲಿ ಅದಕ್ಕೆ ಸಂಬಂಧಿಸಿ ತೆಗೆದುಕೊಂಡ ರಸ್ತೆ ರೈಲು ಮಾರ್ಗ ನಿರ್ಮಾಣ ಮಾಡಿದರೆ ಇಲ್ಲಿನ ಕಡಲ ತೀರದಲ್ಲಿ ಪ್ರಬಲವಾಗಿ ಬೀಸುವ ಗಾಳಿಗೆ ಧೂಳಿನ ಕಡಗಳು ಮತ್ತು ವಾಣಿಜ್ಯ ಬಂದರು ವಹಿವಾಟಿನ ತ್ಯಾಜ್ಯಗಳಿಂದ ಮುಂದೆ ಇಲ್ಲಿನ ಜನವಸತಿ ಪ್ರದೇಶ ಮತ್ತು ನದಿ ನೀರು ಕಲುಷಿತಗೊಂಡು ಪರಿಸರ ಮತ್ತು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ಪರಿಸರ ಜೀವವಿದ್ಯತೆ. ಈ ಸಂದರ್ಭದಲ್ಲಿ ಮಲ್ಲು ಕುರುವ, ಜುಮ್ಮಾ ಮಸೀದಿ ಅಧ್ಯಕ್ಷ ಅಮ್ಜಾ ಪಟೇಲ್, ಕಿಜರಾ ಜಾಮಿಯಾ ಮಸೀದಿ ಉಪಾಧ್ಯಕ್ಷ ಮೊಹಮ್ಮದ್ ಸಾಬ್, ರಾಮನಗರದ ಅಧ್ಯಕ್ಷ ಗಜಾನನ್ ತಾಂಡೇಲ್, ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ತಾಂಡೇಲ್, ಟೊಂಕಾ 1ರ ಅಧ್ಯಕ್ಷ ರಾಜೇಶ್ ತಾಂಡೇಲ್, ಕ್ರಿಶ್ಚಿಯನ್ ಯೂನಿಟ್ ಅಧ್ಯಕ್ಷ ಪೀಟರ್ ಫರ್ನಾಂಡಿಸ್ ಮತ್ತು ಫೆಲ್ಲಿ ಫರ್ನಾಂಡಿಸ್, ಮೊಹಮ್ಮದ್ ಕೋಯ್ ಸಾಬ್, ರಾಜು ತಾಂಡೇಲ್ ಟೊಂಕಾ ಹಾಗೂ ಇನ್ನಿತರರು ಹಾಜರಿದ್ದರು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ್ ಅಧ್ಯಕ್ಷರು, ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ ಶಿರ್ಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ರಾಘುನಾಯ್ಕ್ ಉಪಾಧ್ಯಕ್ಷರು, ಭೈರುಂಬೆ ಗ್ರಾಮ ಪಂಚಾಯತ್. ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬೆಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ, ಗುತ್ತಿಗೆದಾರರು, ಶಿರ್ಸಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತವನ್ನ ಕೋರುವವರು ಸಂತೋಷ್ ಶೆಟ್ಟಿ, ಉದ್ಯಮಿಗಳು, ಗಿಡಮಾವಿನಕಟ್ಟೆ, ಶಿರಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಹರೀಶ್ ಪಂಡಿತ್, ಅವಿನಾಶ್ ಎಲೆಕ್ಟ್ರಾನಿಕ್ಸ್, ಶಿರ್ಸಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ.
ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.